ಹಾಯ್ ಎಲ್ಲರಿಗೂ ನಮಸ್ಕಾರ. ಪನೋಳಿ ಬೇಳೆಯನ್ನು ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂಗುಡೆ ಮಸಾಲೆ ಮಾಡುವ ಹೊಸ ಥರದ ಬಂಗುಡೆ ಮಸಾಲೆ ಮಾಡಿ ಬಂಗುಡೆಯನ್ನು ಫ್ರೈ ಮಾಡಿ ಮತ್ತು ಬಂಗುಡೆಯನ್ನು ಮಸಾಲೆ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ವಿಸಿಟ್ ಮಾಡಿ. ಈಗ ನೋಡಿ ದೊಡ್ಡ ದೊಡ್ಡದು 5 ಬಂಗುಡೆಯನ್ನು ತಗೊಂಡು ಅದನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಈಗ ನಾನು ತಂದಿದ್ದೀನಿ. ಚೆಂದ ಉಂಟು, ಪಚ್ಚಿ ಥರ ಉಂಟು ಬಂಗುಡೆ. ಇದು ಸಹ ಚೆಂದ ಫ್ರೆಶ್ ಆದ ಬಂಗುಡೆ ಅಂತಂದದ್ದು. ಈಗ ಹೇಗೆ ಮಾಡೋದು ನನಗೆ ತೋರಿಸ್ತೇನೆ. ಎಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ, ಪರಿಮಳ ಸಹ ಬರ್ತದೆ, ಮಸಾಲೆ ಪರಿಮಳ ಸಹ ಬರ್ತದೆ. ಸ್ವಲ್ಪ ನೀರಿತ್ತು, ಆದ್ದರಿಂದ ಪಟ ಉಡಾಯಿತು. ಈಗ ನೋಡಿ, ಈಗ ಫಸ್ಟಿಗೆ ನಾವು ಬೆಳ್ಳುಳ್ಳಿ ಹಾಕುವ, ಸ್ವಲ್ಪ ಬೆಳ್ಳುಳ್ಳಿ ಹಾಕುವ. ಬೆಳ್ಳುಳ್ಳಿ ಆದ ನಂತರ ಇದು ನಾವೀಗ ಫ್ರೈ ಮಾಡಲಿಕ್ಕೆ ಆಯಿತಾ, ಮಸಾಲೆಯನ್ನು ಫ್ರೈ ಮಾಡಿ ಮತ್ತೆ ಗ್ರೈಂಡ್ ಮಾಡಲಿಕ್ಕೆ. ಮತ್ತು ಶುಂಠಿ ಹಾಕುವ. ಶುಂಠಿ ಸಹ ಸ್ವಲ್ಪ ಪಜ್ಜಿ ವಾಸನೆ ಹೋಗಲಿ. ಆದ ನಂತರ ಈಗ ನಾವು ಒಂದು ಚಿಕ್ಕದು 2 ಈರುಳ್ಳಿಯನ್ನು ಹಾಕುವ. ದೊಡ್ಡದಿದ್ದರೆ ಒಂದೇ ಹಾಕಿ, ಚಿಕ್ಕದಿದ್ದರೆ 2 ಹಾಕಿ. ನೋಡಿ ಈರುಳ್ಳಿ, ಮತ್ತು ನೋಡಿ ಇಂಥದ್ದು 2 ಟೊಮೆಟೊ. ಇದನ್ನೀಗ ಕಟ್ ಮಾಡುವ. ಎಷ್ಟು ಚಿಕ್ಕದಿದ್ದರೆ 2 ಹಾಕಬೇಕು, ದೊಡ್ಡದಿದ್ದರೆ ಒಂದೇ ಹಾಕಿ. ಈಗ ನೋಡಿ, ಈಗ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಈಗ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಅದಂತ ನಾವು ಅದಕ್ಕೆ ಒಂದು 20ರಷ್ಟು ಮೆಣಸನ್ನು ಹಾಕುವ. 20 ಮೆಣಸು ಬೇಕು. ಇದೆಲ್ಲ ಸ್ವಲ್ಪ ಮೆತ್ತಗಾಗಲಿ. ತುಂಬ ಟೇಸ್ಟ್ ಆಗ್ತದೆ. ತುಂಬ ಮೆಣಸು, ನಿಮಗೆ ತುಂಬ ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಈಗ ನಾನು 20ರಷ್ಟು ಹಾಕಿದ್ದೇನೆ, ಒಂದು 5 ಮೀನಿಗೆ. ನೋಡಿ ಇಷ್ಟು. ಈಗ ಮೆಣಸನ್ನು ಹಾಕಿ ಲೋ ಫ್ಲೇಮಲ್ಲಿ ಇಡಿ ಆಯಿತಾ, ಫುಲ್ಲು ಹೈ ಫ್ಲೇಮಲ್ಲಿ ಇಡಬೇಡಿ. ಹೈ ಫ್ಲೇಮಲ್ಲಿಟ್ಟರೆ ನಿಮ್ಮ ಮೆಣಸೆಲ್ಲ ಸೀದೋಗ್ಬೋದು. ನೀವು ಇಷ್ಟು ತನಕ ಇಂಥ ರುಚಿ ಮಾಡಿರಲಿಕ್ಕಿಲ್ಲ, ನೀವು ಟ್ರೈ ಮಾಡಿ ಒಮ್ಮೆ. ಈಗ ಒಂದು 2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 2 ಸ್ಪೂನ್ನಷ್ಟು. ಮತ್ತು 1 ಸ್ಪೂನ್ನಷ್ಟು ಮೆಂತೆ ಸ್ವಲ್ಪ ಹಾಕುವ, ಅದು ಟೇಸ್ಟ್ ಆಗ್ತದೆ ಮೀನಿಗೆ ಬಂಗುಡೆಗೆಲ್ಲ. ಮತ್ತೊಂದು ಸ್ವಲ್ಪ ಒಂದು ಕಾಲಿನಷ್ಟು, 1/2 ಅಷ್ಟು ಜೀರಿಗೆ ಹಾಕುವ. ಮತ್ತು ಸ್ವಲ್ಪ 1/4 ಸ್ಪೂನ್ನಷ್ಟು ಸಾಸಿವೆ ಹಾಕುವ. ಮತ್ತು 1 ಹಿಡಿಯಷ್ಟು ಹುಳಿ ಹಾಕುವ. ಹುಳಿ ಬಂಗುಡೆ ಮೀನಿಗೆ ತುಂಬ ಟೇಸ್ಟ್. ಉಪ್ಪು, ಹುಳಿ, ಖಾರ, ಅದಕ್ಕೋಸ್ಕರ ಹುಳಿ ಹಾಕುವ. ಮತ್ತು ಒಂದು ಸ್ಪೂನ್ನಷ್ಟು ಪೆಪ್ಪರ್ ಹಾಕುವ. ಹೀಗೆ ಎಲ್ಲವನ್ನು ಹಾಕಿದ್ದೇವೆ ನಾವೀಗ. ಈಗ ಸ್ವಲ್ಪ ಫ್ರೈ ಮಾಡುವ. ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ, ಒಂದು 2 ನಿಮಿಷ ಫ್ರೈ ಮಾಡುವ. ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಯಾಕಂದರೆ ಮತ್ತೆ ನೀವು ಮೆಂತ್ಯ ಕೊತ್ತಂಬರಿಯಲ್ಲಿ ತುಂಬ ಹಾಕಬೇಡಿ. ಸ್ವಲ್ಪ ನಾನು ಹೇಳಿದ ಮೆಥಡಲ್ಲೇ ಮಾಡಿ. ಇಲ್ಲಿ ನಂದು 4-5 ಬಂಗುಡೆ ಉಂಟು. ನಿಮಗೆ ನಾನು ಬಂಗುಡೆ ತೋರಿಸಿದ್ದೆಲ್ಲ ಅಷ್ಟೇ ಇರೋದು. ಮತ್ತು ತುಂಬ ಹಾಕಿದರೆ ಸಾಮಾನು ಅದಕ್ಕೆ ವೇರಿಫಿಕೇಷನ್ ಆಗ್ತದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಸಾಮಾನನ್ನು ಹಾಕಿ. ನಾನೀಗ ತೋರಿಸಿದಷ್ಟೇ ಮೆಥಡಲ್ಲಿ ಹಾಕಿ. ನೋಡಿ ಈಗ ನಾವಿದನ್ನು ತೆಗೆಯುವ. ಇದು ಸ್ವಲ್ಪ ಮೆತ್ತಗಾಗಲಿ. ಆದಂತ ನಾವು ಅದಕ್ಕೆ ಇದನ್ನೀಗ ಗ್ರೈಂಡ್ ಮಾಡಿ ತರುವ. ಮತ್ತು ಅದಕ್ಕೆ ನಾವೀಗ ಮಸಾಲೆ ರೆಡಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಈಗ ಮೊದಲಿಗೆ ನಾವು ಮೀನನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದು ಬಿಸಿ ಉಂಟು, ಸ್ವಲ್ಪ ಆರಲಿ. ಈಗ ನಾನು ಮಿಕ್ಸಿಗೆ ಹಾಕಿದ್ದೇನೆ. ನಾನು ಒಂದು 2 ನಿಮಿಷ ಬಿಟ್ಟು ಗ್ರೈಂಡ್ ಮಾಡೋದು, ಅದಕ್ಕೋಸ್ಕರ. ಮತ್ತು ಅದರ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕುವ. ನೀರು ನಿಮಗೆ ಬೇಕಾದಷ್ಟು ಹಾಕಿಕೊಳ್ಳಿ ನೀರು. ಈಗ ನೋಡಿ, ಈಗ ಇದನ್ನು ಚೆಂದ ಗ್ರೈಂಡ್ ಮಾಡಿ ತರುವ. ನೋಡಿ ಇದು ಗ್ರೈನ್ ಆಯಿತು. ಈಗ ನಾವು
ಮೀನನ್ನು ಮಸಾಲೆ ಮಾಡುವ. ಈಗ ನೋಡಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ, ಇದಕ್ಕೆ ಸ್ವಲ್ಪ ಹಾಕುವ. ತೆಂಗಿನ ಎಣ್ಣೆ ಹಾಕಿದ್ರೆ ಚೆಂದ ಪರಿಮಳ ಬರ್ತದೆ. ಅದಕ್ಕೊಂದು ಒಂದೆರಡು ಲೋ ಫ್ಲೇಮಲ್ಲಿ ಇಡುವ. ಸ್ವಲ್ಪ ಅದರಲ್ಲಿ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಬಾಯಿ ಮುಚ್ಚಿಡುವ, ಸ್ವಲ್ಪ 1 ನಿಮಿಷ. ಈಗ ನಾವೀಗ ಅದನ್ನು ತೆಗೆಯುವ. ಅದು ಸ್ವಲ್ಪ ಫ್ರೈ ಆಗಿದೆ ಅಲ್ಲ ಬಂಗುಡೆ, ಅದಕ್ಕೆ ಆಲ್ಮೋಸ್ಟು ಒಂದು 50% ಬೆಂದಿತ್ತದು ಆಲ್ಮೋಸ್ಟು. ಈಗ ಅದಕ್ಕೆ ನಾವು ಗ್ರೇವಿಯನ್ನು ಹಾಕುವ. ನಾವು ಮಾಡಿಟ್ಟಂಥ ಗ್ರೇವಿಯನ್ನು ಹಾಕುವ. ನಾವು ಬೇಕಾದಷ್ಟು ಹಾಕಿಕೊಂಡು ನೀರು ಸ್ವಲ್ಪ ತೆಳು ಬೇಕಾದರೆ ತೆಳು ಮಾಡಿ, ಸ್ವಲ್ಪ ದಪ್ಪವೇ ಬೇಕಂತ ಹೇಳಿದರೆ ದಪ್ಪವಿಡಿ. ಇದು ನಮಗೆ ಚಪಾತಿಗೆ ಮತ್ತು ಇಡ್ಲಿಗೆ ದೋಸೆಗೆಲ್ಲ ಚೆಂದ ಕಾಂಬಿನೇಷನ್ ಬರ್ತದೆ ಸ್ವಲ್ಪ ದಪ್ಪ ಇಟ್ಟರೆ. ನೋಡಿ ಇದು ದಪ್ಪವೇ ಉಂಟು, ಬೇಕಾದ್ರೆ ಸ್ವಲ್ಪ ತೆಳು ಮಾಡುವ. 2 ಸ್ಪೂನ್ನಷ್ಟು ಅರಸಿನ ಹಾಕುವ. ನಾವು ಫ್ರೈ ಮಾಡುವಾಗ ಸಹ ಹಾಕ್ಬೋದು ಅರಸಿನ, ಈಗ ಸಹ ಹಾಕ್ಬೋದು, ಯಾವ ಸಹ ಹಾಕ್ಬೋದು, ಆಪ್ಷನಲ್ಲ. ಮತ್ತು ಉಪ್ಪು ಹಾಕುವ. ಒಂದು 3 ಸ್ಪೂನಷ್ಟು ಹಾಕಿದೆ ಉಪ್ಪು, ಯಾಕಂದರೆ ದೊಡ್ಡ ದೊಡ್ಡ ಬಂಗುಡೆ ಅಲ್ಲ, ಅದಕ್ಕೋಸ್ಕರ. ಅದೇ ಮಸಾಲೆ ಹೇಗೆ ಗ್ರೇವಿ ಆಯಿತು ನೋಡಿ. ಮಸಾಲೆಯನ್ನು ಹೇಗೆ ನಾವು ಮಾಡಿದೆ ಅಂತ ನೀವು ನೋಡಿದ್ರಲ್ಲ, ಹಾಗೆ ಟ್ರೈ ಮಾಡಿ ಆಯಿತಾ ನೀವು ಸಹ. ಯಾಕಂದರೆ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ಇದಕ್ಕೆ ಸ್ವಲ್ಪ ಬಾಯಿ ಮುಚ್ಚಿ ಇಡುವ. ಇದು ಬಾಯಿ ಮುಚ್ಚಿ ಇದು ಕುದಿ ಬರಲಿ. ಆದಂದ್ರೆ ನಾವು ಈ ಮೀನನ್ನು ಹಾಕುವ. ಈ ಮೀನಿನ ಪರಿಮಳ ಈಗ ತುಂಬ ಟೇಸ್ಟ್ ಆಗಿದೆ. ಯಾಕಂದರೆ ಈಗ ನಾವು ಅದನ್ನು ಫ್ರೈ ಮಾಡಿದ್ದೇವಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇವಲ್ಲ, ಈಗ ಪರಿಮಳ ತುಂಬ ಬರ್ತಾ ಉಂಟು. ನೀವು ಸಹ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ. ಅದಕ್ಕೋಸ್ಕರ ಹೀಗೆ ನಾರ್ಮಲ್ ಅದ್ರಲ್ಲಿ ಫ್ರೈ ಮಾಡಿದಷ್ಟು ಚೆಂದ ಬರೋದಿಲ್ಲ. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಯಿತಾ. ನೋಡಿ ಕುದಿಯಿತು. ಈಗ ನಾವು ಮೀನನ್ನು ಹಾಕೋ. ಇದಕ್ಕೆ ಇಲ್ಲಿ ಉಪ್ಪೆಲ್ಲ ಕಡಿಮೆ ಇದ್ದರೆ ಈಗ ಉಪ್ಪು ಹಾಕಿಕೊಳ್ಳಿ. ಉಪ್ಪುಂಟು ನೋಡಿ. ನಾವೀಗ ಸ್ವಲ್ಪ ಬೆಂದಿದೆ, ಆಗಲೇ ಮೀನು ಬೆಂದಿದೆ, ಮೀನಲ್ಲಿ ಫ್ರೈ ಆಗಿದೆ. ಸ್ವಲ್ಪ ಮೆಲ್ಲ ಇಡುವ, ಲೋ ಫ್ಲೇಮ್. ಎಲ್ಲವನ್ನು ಹಾಕ್ತಾ ಇದ್ದೇನೆ ಅದಕ್ಕೆ. ಅದರಲ್ಲಿದ್ದ ಎಣ್ಣೆ ಪಸೆಯನ್ನು ಸಹ ಹಾಕುವ ಮಸಾಲೆಯದ್ದು. ಈಗ 5 ನಿಮಿಷ ಮೀನು ಚೆನ್ನಾಗಿ ಕುದಿಲಿ. ಯಾಕಂದರೆ ಆಲ್ಮೋಸ್ಟ್ ಆಗಲೇ ಬೆಂದಿದೆ ಒಂದು 50%. ಮಸಾಲೆ ಆಗಲೇ ಕುದ್ದಿದೆ. ಈಗ ಇದು ಜಸ್ಟ್ ಮೀನು ಮಾತ್ರ ಸ್ವಲ್ಪ ಬೆಂದರೆ ಸಾಕು. ಯಾಕಂದರೆ ಇದು 50% ಆಗ ನಾವು ಮಸಾಲೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇವಲ್ಲ, ಆಗ ಬೆಂದಿದೆ. ಈಗ ಇನ್ನೂ ಒಂದು 50% ಬೇಯಲಿ ನೋಡುವ. ಈಗ ನೋಡಿ ಕುದೀತಾ ಬಂತು. ಈಗ ಮೀನು ಸಹ ಬೇಯ್ತಾ ಬಂತು. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ. ಪರಿಮಳ ತುಂಬ ಟೇಸ್ಟಿ ಆಗ್ತದೆ ಕೊತ್ತಂಬರಿ ಸೊಪ್ಪು ಸಹ. ನೋಡಿ ನಾವು ಮತ್ತೆ ಸಹ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇದನ್ನು
ಗ್ಯಾಸ್ ಎಲ್ಲ ಬಂದ್ ಮಾಡಿ ಅದನ್ನು ಸಹ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಈಗ ಸಹ ಕುದಿತಾ ಇರುವಾಗ ಸಹ ಹಾಕ್ಬೋದು, ಅದು ಸಹ ತುಂಬ ಟೇಸ್ಟ್ ಆಗ್ತದೆ. ತುಂಬ ಟೇಸ್ಟ್ ಆಗಿದೆ ಆಯಿತಾ. ಓಕೆ, ಈಗ ನಾವು ಗ್ಯಾಸ್ ಬಂದ್ ಮಾಡುವ. ಗ್ಯಾಸ್ ಬಂದ್ ಮಾಡಿದೆವು. ಖಾರ ಖಾರ ಬೂತಾಯಿ ಈ ಥರದಲ್ಲಿ ಒಮ್ಮೆ ನೀವು ಮಾಡಿ ನೋಡಿ, ಹೇಗೆ ಹೇಗೆ ಬರ್ತದೆ ಅಂತ ಹೇಳಿ. ಯಾಕಂದರೆ ಈ ಥರದಲ್ಲಿ ನೀವು ಮಾಡಿರಲಿಕ್ಕಿಲ್ಲ, ನಾನಿದು ಫಸ್ಟ್ ಟೈಮ್ ಮಾಡೋದು, ಹಾಗೆ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ನೀವು ಸಹ ಹೀಗೆ ಟ್ರೈ ಮಾಡಿ ಆಯಿತಾ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡುವ, ಟೇಸ್ಟ್ ನೋಡುವ. ತುಂಬ ಹುಳಿ ಖಾರ ಎಲ್ಲ ಚೆಂದ ಬ್ಯಾಲೆನ್ಸ್ ಆಗಿದೆ. ಓಕೆ, ನೀವು ಸಹ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಹೊಸ ರೆಸಿಪಿಯನ್ನು ಸಿಗ್ತೇನೆ. ಓಕೆ, ಟೇಕ್ ಕೇರ್, ಬೈ.